ಇಂದಿನಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಪ್ರಾರಂಭ. ತಾಲೂಕಿನ 9 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಬರೆಯುತ್ತಿರುವ 2493 ವಿದ್ಯಾರ್ಥಿಗಳು. ಪ್ರಥಮ ಭಾಷೆ ಕನ್ನಡ ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳು. ಪ್ರತಿ ಕೇಂದ್ರದಲ್ಲೂ ಸಿಸಿ ಕ್ಯಾಮೆರಾ ಕಣ್ಗಾವಲು, ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ. ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಆಗದಂತೆ ಎಲ್ಲ ಸೌಲಭ್ಯ ಸಿದ್ಧ. ಮಕ್ಕಳನ್ನ ಪರೀಕ್ಷಾ ಕೇಂದ್ರಕ್ಕೆ ಖುದ್ದಾಗಿ ಕರೆದುಕೊಂಡು ಬಂದ ಪೋಷಕರು. ಖುಷಿಯಿಂದ ಪರೀಕ್ಷೆ ಕೇಂದ್ರಕ್ಕೆ ಆಗಮಿಸಿದ ವಿದ್ಯಾರ್ಥಿನಿಯರು. ಪೋಷಕರು ಮತ್ತು ಶಿಕ್ಷಕರಿಂದ ವಿದ್ಯಾರ್ಥಿಗಳಿಗೆ ಶುಭಾಶಯ. ಎಸ್ ವೀಕ್ಷಕರೇ, ಇಂದಿನಿಂದ ರಾಜ್ಯದಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಆರಂಭವಾಗಿದ್ದು, ತಾಲೂಕಿನ ಒಟ್ಟು 9 ಪರೀಕ್ಷಾ ಕೇಂದ್ರಗಳಲ್ಲಿ 2493 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದಾರೆ. ಈ ಪೈಕಿ 2017 ಮಂದಿ ವಿದ್ಯಾರ್ಥಿಗಳು ಮೊದಲ ಬಾರಿಗೆ ಪರೀಕ್ಷೆ ಬರೆಯುತ್ತಿರುವವರಾಗಿದ್ದು, ಅದರಲ್ಲಿ 1018 ಗಂಡು ಮಕ್ಕಳು ಹಾಗೂ 999 ಹೆಣ್ಣು ಮಕ್ಕಳು ಸೇರಿದ್ದಾರೆ. ಇನ್ನು 476 ಮಂದಿ ವಿದ್ಯಾರ್ಥಿಗಳು ಕಳೆದ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗಿದ್ದವರು ಅಥವಾ ಪರೀಕ್ಷೆ ಬರೆಯದೆ ಉಳಿದವರು ಈ ಬಾರಿ ಮತ್ತೆ ಪರೀಕ್ಷೆಗೆ ಹಾಜರಾಗಿದ್ದಾರೆ. ಪ್ರತಿ ಪರೀಕ್ಷಾ ಕೇಂದ್ರದಲ್ಲೂ ಸಿಸಿ ಕ್ಯಾಮೆರಾ ಕಣ್ಗಾವಲು ಹಾಗೂ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದ್ದು, ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಆಗದಂತೆ ಎಲ್ಲಾ ಅಗತ್ಯ ಸೌಲಭ್ಯಗಳನ್ನು ಸಿದ್ಧಪಡಿಸಲಾಗಿದೆ. ಪೋಷಕರು ತಮ್ಮ ಮಕ್ಕಳನ್ನ ಖುದ್ದಾಗಿ ಪರೀಕ್ಷಾ ಕೇಂದ್ರಗಳಿಗೆ ಕರೆದುಕೊಂಡು ಬಂದು ಅವರಿಗೆ ಧೈರ್ಯ ತುಂಬಿ ಶುಭವನ್ನ ಹಾರೈಸಿದರು. ವಿದ್ಯಾರ್ಥಿಗಳು ಸಹ ಖುಷಿ ಮತ್ತು ಆತ್ಮವಿಶ್ವಾಸದಿಂದ ಪರೀಕ್ಷಾ ಕೇಂದ್ರಗಳಿಗೆ ಆಗಮಿಸಿದರು. ತಹಸೀಲ್ದಾರ್ ಮಂಜುನಾಥ್ ಮಾತನಾಡಿ, ಈ ಸಂದರ್ಭದಲ್ಲಿ ಪೋಷಕರು ಮಕ್ಕಳಿಗೆ ಸ್ನೇಹಿತರಂತೆ ಬೆಂಬಲವಾಗಿ ನಿಲ್ಲಬೇಕು. ಎಲ್ಲ ವಿದ್ಯಾರ್ಥಿಗಳು ಧೈರ್ಯದಿಂದ ಪರೀಕ್ಷೆ ಬರೆಯಬೇಕು ಎಂದು ಕರೆಯನ್ನ ನೀಡಿದರು. ಎಲ್ಲರಿಗೂ ನಮಸ್ಕಾರ. ಇಂದಿನಿಂದ ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಪ್ರಾರಂಭ ಆಗಿದೆ. ನಮ್ಮ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನಲ್ಲೂ ಕೂಡ 9 ಕೇಂದ್ರಗಳಲ್ಲಿ ರಿಪೀಟರ್ಸ್ ಸೇರಿದಂತೆ 2493 ಮಕ್ಕಳು ಪರೀಕ್ಷೆಯನ್ನು ತಗೊಳ್ತಾ ಇದ್ದಾರೆ. ಅದರಲ್ಲಿ ಇದೇ ವರ್ಷ 2017 ಮಕ್ಕಳು ಪರೀಕ್ಷೆ ತಗೊಳ್ತಿದ್ದಾರೆ. ಸುಮಾರು 476 ಮಕ್ಕಳು ಮತ್ತು ರಿಪೀಟರ್ಸ್ ಆಗಿ ಎಕ್ಸಾಮ್ಸ್ ಅನ್ನು ತಗೊಳ್ತಿದ್ದಾರೆ. ಎಲ್ಲ ಕೇಂದ್ರಗಳಲ್ಲೂ 9 ಕೇಂದ್ರಗಳಲ್ಲೂ ಸಕಲ ಸಿದ್ಧತೆಯನ್ನು ಈಗಾಗಲೇ ಮಾಡಲಾಗಿದೆ. ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ಕೂಡ ನೀಡಲಾಗಿದೆ. ಹಾಗೂ ನಮ್ಮ ತಾಲೂಕಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೀತಾ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ನಾನು ಶುಭವನ್ನು ಹಾರೈಸ್ತೇನೆ. ಹಾಗೆ ಎಲ್ಲರೂ ಕೂಡ ಈ ಅತ್ಯುನ್ನತ ಅಂಕಗಳನ್ನು ಪಡೆದು ಪಾಸ್ ಆಗಲಿ ಅಂತೇಳಿ ಹಾರೈಸ್ತೇನೆ. ಎಲ್ಲ ಮಕ್ಕಳು ಪರೀಕ್ಷೆ ಅನ್ನೋದು ಒಂದು ನಮ್ಮ ಜೀವನದ ಮೈಲಿಗಲ್ಲಾಗಿರುತ್ತೆ. ಇದನ್ನು ಧೈರ್ಯದಿಂದ ಧೃತಿಗೆಡದೆ, ಇದು ಎಕ್ಸಾಮ್ ಇದು ಒಂದು ಸ್ಟೇಜ್ ಅಷ್ಟೇ. ಪಾಸ್ ಆಗಲಿ ಫೇಲ್ ಆಗಲಿ ಯಾರೂ ಕೂಡ ಮಾನಸಿಕವಾಗಿ ಅದನ್ನು ನೆಗೆಟಿವ್ ರೀತಿಯಲ್ಲಿ ತಗೊಳ್ಬಾರ್ದು ಅಂತೇಳಿ ಒಂದು ತಿಳಿ ಹೇಳುತ್ತಾ, ಎಲ್ಲರೂ ಪರೀಕ್ಷೆಗಳನ್ನು ಧೈರ್ಯದಿಂದ ಇನ್ನೂ ಓದ್ಕೊಳ್ಳೋದಕ್ಕೂ ಪ್ರತಿಯೊಂದು ಎಕ್ಸಾಮ್ಗೂ ಕೂಡ ನಾನು ಈಗಾಗಲೇ ಟೈಮ್ ಟೇಬಲ್ ನೋಡಿದ್ರೆ ಗ್ಯಾಪ್ಗಳಿದೆ. ಆ ಗ್ಯಾಪ್ಗಳಲ್ಲೂ ಕೂಡ ಓದ್ಕೊಂಡು ಪಾಸ್ ಆಗೋಷ್ಟು ಅವಕಾಶಗಳನ್ನು ಕೂಡ ಇದ್ದಾವೆ. ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ಈಗಾಗಲೇ CCTVಗಳನ್ನು ಅಳವಡಿಸಿರೋದ್ರಿಂದ ಮಕ್ಕಳು ತಮ್ಮಷ್ಟು ತಾವು ಚೆನ್ನಾಗಿ ಓದ್ಕೊಂಡು ತೇರ್ಗಡೆ ಆಗೋದಕ್ಕೆ ಎಷ್ಟು ಮಾರ್ಕ್ಸ್ ಬೇಕು ಅಷ್ಟು ಮಾರ್ಕ್ಸ್ಗಳನ್ನು ಪಡೆಯೋದಕ್ಕೆ ಓದ್ಕೊಂಡು ಪರೀಕ್ಷೆ ಎದುರಿಸಿದ್ರೆ ಯಾರೂ ಫೇಲ್ ಆಗಲ್ಲ ಅಂತೇಳಿ ನಾನು ಭಾವಿಸ್ತಾ, ಎಲ್ಲರೂ ಧೈರ್ಯದಿಂದ ಓದಿ ಎಕ್ಸಾಮ್ ಬರೆದ್ರೆ ಖಂಡಿತ ಪಾಸ್ ಆಗ್ತೀರಂತ ಕೂಡ ಈ ಸಂದರ್ಭದಲ್ಲಿ ಎಲ್ಲ ಪೋಷಕರಿಗೂ ಕೂಡ ಒಂದು ಕಿವಿ ಮಾತೆಯಲ್ಲಿ ಹೇಳ್ತೀವಿ ಅಂತಂದರೆ, ಏನು 18ನೇ ತಾರೀಕಿಂದ ಏಪ್ರಿಲ್ 4-5ನೇ ತಾರೀಕುವರೆಗೂ ಎಕ್ಸಾಮ್ಸ್ ಇದ್ದಾವೆ. ನಿಮ್ಮ ಮಕ್ಕಳಿಗೆ TV ಆಗಿರ್ಬೋದು ಅಥವಾ ಮೊಬೈಲ್ ಆಗಿರ್ಬೋದು ಅಥವಾ ಯಾವುದೇ ಗ್ಯಾಜೆಟ್ಗಳನ್ನು ನೀಡ್ತಾ ಪುಸ್ತಕಗಳೊಂದಿಗೆ ಅವ್ರನ್ನ ತೊಡಗಿಸಿದಲ್ಲಿ ಖಂಡಿತವಾಗ್ಲೂ ಅವರು ಯಾರೂ ಕೂಡ ಫೇಲ್ ಆಗೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ತಮಗೆ ಕೇಳ್ಕೊಳ್ತೀನಿ. ಅದೇ ರೀತಿಯಾಗಿ ಮಕ್ಕಳು ಕೂಡ ಯಾರೂ ಬೇರೆ ಚಟುವಟಿಕೆಗಳ ಕಡೆ ಗಮನ ಹರಿಸದೆ ಓದಿ ತಮ್ಮ ಜೀವನದ ಒಂದು ಮೈಲಿಗಲ್ಲನ್ನು ಯಶಸ್ವಿಯಾಗಿ ದಾಟಲಿ ಅಂತೇಳಿ ಶುಭವನ್ನು